ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ News18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ವಿಶ್ವದೆಲ್ಲೆಡೆ ಸ್ವಚ್ಛ ನಗರಿ ಹಾಗೂ ಸಾಂಸ್ಕೃತಿಕ ನಗರಿ ಅಂದರೆ ಮೈಸೂರು ಅಂತ ತಟ್ ಅಂತ ನೆನಪಾಗುತ್ತೆ. ಇದೀಗ ಮೈಸೂರು ಮಹಾನಗರ ಪಾಲಿಕೆ ಒಂದು ವಿಶೇಷವಾದ ಯೋಜನೆಯನ್ನು ಮೈಸೂರಿನ ಅಂದವನ್ನು ಹೆಚ್ಚಿಸಲಿಕ್ಕೆ ತಂದಿರುವಂಥದ್ದು. ಮೈಸೂರಿನ ಬಹುತೇಕ ರಾಜಬೀದಿಗಳಲ್ಲಿ ಒಂದಷ್ಟು ಕಡೆಗಳಲ್ಲಿ ಅಂದರೆ ಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅಂತೇಳಿ ಪಾಲಿಕೆ ವತಿಯಿಂದ ಸ್ಟಿಕ್ಕರ್ಗಳನ್ನ ಅಂಟಿಸಿ ಬೋರ್ಡ್ಗಳನ್ನ ಹಾಕಿದ್ರು ಸಹ ಅಲ್ಲಿ ಒಂದಷ್ಟು ಮಂದಿ ಕಿಡಿಗೇಡಿಗಳಿಂದ ಪ್ರತಿನಿತ್ಯವೂ ಕೂಡ ಇದೇ ಕೆಲಸ ಆಗ್ತಾ ಇತ್ತು. ಅಲ್ಲದೆ ಒಂದಷ್ಟು ಕಡೆಗಳಲ್ಲಿ ಸ್ಟಿಕ್ಕರ್ಗಳನ್ನ ಹಾಕಿ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ರು, CC ಕ್ಯಾಮ್ರಾಗಳನ್ನು ಸಹ ಹಾಕ್ತಾ ಇದ್ರು. ಇದರ ಜೊತೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ಸಾರ್ವಜನಿಕರೇ ಅಂತಹ ಸ್ಥಳಗಳಲ್ಲಿ ದೇವರ ಫೋಟೋವನ್ನು ಕೂಡ ಹಾಕಿ ಇಲ್ಲಿ ಯಾರು ಕೂಡ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ ಹಾಕಿದ್ರು ಸಹ ಆ ಕೆಲಸಗಳನ್ನ ಪದೇ ಪದೇ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಹೊಸದೊಂದು ಯೋಜನೆಯನ್ನು ತಂದಿದೆ. ಕನ್ನಡಿಗಳನ್ನ ಅಂತಹ ಕಡೆಗಳಲ್ಲಿ ಅಳವಡಿಸುವ ಮೂಲಕ ಯಾರು ಮೂತ್ರ ವಿಸರ್ಜನೆಯನ್ನ ಅಂತಹ ಸ್ಥಳಗಳಲ್ಲಿ ಅಂದರೆ ಗೋಡೆ ಬದಿಗಳಲ್ಲಿ ಮೈಸೂರಿನ ಪ್ರಮುಖ ಸ್ಥಳಗಳಲ್ಲಿ ಮಾಡಿ ಗಬ್ಬು ವಾಸನೆ ಬರುವ ರೀತಿ, ಅಲ್ಲದೆ ಸಾರ್ವಜನಿಕರ ಓಡಾಟಕ್ಕೆ ಕಿರಿಕಿರಿಯಾಗುವಂಥ ರೀತಿ ನಡ್ಕೊಳ್ತಾ ಇದ್ರು. ಅಂಥವ್ರಿಗೆ ಶಾಕ್ ನೀಡಲು ಮುಂದಾಗಿರುವಂಥದ್ದು. ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಎದುರುಗಡೆ ಇರುವಂತಹ ಏನು ಪೀಪಲ್ಸ್ ಪಾರ್ಕ್ ಇದೆ, ಆ ತಡೆಗೋಡೆಯಲ್ಲಿ ಪ್ರತಿನಿತ್ಯವೂ ಸಹ ಒಂದಷ್ಟು ಮಂದಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಸುಮಾರು 100 ಮೀಟರ್ ಓಡಾಡುವಂಥ ಜನಕ್ಕೆ ಇದರಿಂದ ಕಿರಿಕಿರಿ ಆಗ್ತಾ ಇತ್ತು, ಪರಿಸರ ಹಾಳಾಗ್ತಾ ಇತ್ತು. ಅಲ್ಲದೆ ಸುತ್ತಮುತ್ತಲೂ ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ ಸಬರ್ಬನ್ ಬಸ್ ನಿಲ್ದಾಣದಿಂದ ಕೇವಲ 50 ಮೀಟರ್ ಇರುವಂಥದ್ದು ಈ ಜಾಗ. ಪ್ರತಿನಿತ್ಯವೂ ಸಾವಿರಾರು ಮಂದಿ ದೇಶದ ಅಂದರೆ ನಮ್ಮ ರಾಜ್ಯ ಇರ್ಬೋದು, ಹೊರ ರಾಜ್ಯ ಇರ್ಬೋದು, ದೇಶ ವಿದೇಶಗಳಿಂದ ಬಂದಂಥವರು ಅದೇ ಮಾರ್ಗದಲ್ಲಿ ಓಡಾಡ್ತಾ ಇದ್ರು. ಅಲ್ಲಿರುವಂಥ ಗೋಡೆಗೆ ಮೂತ್ರ ವಿಸರ್ಜನೆಯನ್ನು ಮಾಡುವ ಮುಖಾಂತರ ಒಂದಷ್ಟು ಮಂದಿ ಕಿರಿಕಿರಿ ಉಂಟನ್ನು ಮಾಡ್ತಾ ಇದ್ರು. ಇದೀಗ ಇವೆಲ್ಲವನ್ನು ಕೂಡ ತಡಿಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ಹೊಸದೊಂದು ಯೋಜನೆಯನ್ನು ತಂದಿರುವಂಥದ್ದು. ಸುಮಾರು 9 ಲಕ್ಷ ರೂಪಾಯಿ ಅನುದಾನದಲ್ಲಿ ಸ್ಟೀಲ್ಲೆಸ್ ಮಿರರ್ಗಳನ್ನು ಆ ಜಾಗದಲ್ಲಿ 80 ಮೀಟರ್ ಅಳವಡಿಸುವ ಮೂಲಕ ಯಾರೂ ಸಹ ಅಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಬಾರ್ದು ಅಂತೇಳಿ ತಡೆಯನ್ನು ತಂದಿರುವಂಥದ್ದು. ಅಂತಂದರೆ ಯಾರಾದರೂ ಅಲ್ಲಿ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗಿ ನಿಂತ್ಕೊಂಡ್ರೆ ಅದರ ರಿಫ್ಲೆಕ್ಟ್ ಏನಿದೆ ಅದು ಅವರ ಜೊತೆಗೇನೆ ಹಿಂದೆಗಡೆಗೆಲ್ಲವೂ ಕೂಡ ಕಾಣುತ್ತೆ. ಆ ಹಿನ್ನೆಲೆಯಲ್ಲಿ ಯಾರೂ ಸಹ ಅಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಮಹಾನಗರ ಪಾಲಿಕೆಯ ಈ ಯೋಜನೆಯಿಂದ ಸಾರ್ವಜನಿಕರು ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಯಾವೊಬ್ಬ ವ್ಯಕ್ತಿಯು ಕೂಡ ಮರೆಯಲ್ಲಿ ನಿಂತು ಮೂತ್ರ ವಿಸರ್ಜನೆಯನ್ನು ಪಬ್ಲಿಕಲ್ಲೂ ಕೂಡ ಮಾಡ್ತಾ ಇದ್ರು. ಆದರೆ ಇದೀಗ ಅಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಅವರೊಬ್ಬರಿಗೆಲ್ಲ ಹಿಂದೆ ಓಡಾಡುವಂಥ ಎಲ್ರಿಗೂ ಕೂಡ ಅದು ಮಿರರ್ನಲ್ಲಿ ರಿಫ್ಲೆಕ್ಟ್ ಆಗಿ ಕಾಣುತ್ತೆ. ಅವರ ಮಾನ ಮರ್ಯಾದೆಯನ್ನು ಅವರೇ ಹರಾಜು ಹಾಕಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಇದರಿಂದ ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ಕಾಂಪೌಂಡ್ಗಳ ಮುಂದೆ ಮೂತ್ರ ವಿಸರ್ಜನೆ ಮಾಡುತ್ತಿದ್ದಂತಹ ಇಂತಹ ವ್ಯಕ್ತಿಗಳನ್ನ ತಡಿಬೇಕು. ಅಲ್ಲದೆ ಮೈಸೂರು ನಗರದ ಸೌಂದರ್ಯವನ್ನು ಹೆಚ್ಚಿಸಬೇಕು, ಮೈಸೂರಿನ ಅಂದವನ್ನು ಹೆಚ್ಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಇದೀಗ ಹೊಸ ಯೋಜನೆ ಅಡಿಯಲ್ಲಿ ಈ ಮಿರರ್ಗಳನ್ನ ಅಳವಡಿಕೆ ಮಾಡಲು ಮುಂದಾಗಿದ್ದು, ರಾಜ್ಯದಲ್ಲೇ ಇದು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಎದುರುಗಡೆಯ ಕಾಂಪೌಂಡ್ಗೆ ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತವೂ ಕೂಡ ಇಂತಹದ್ದೇ ಪ್ರಯೋಗಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.